ಅದಕ್ಕೆ ಮುಂಚೆನೆ ಎಷ್ಟೊಂದು ಜನದ ಪರ್ಸನಾಲಿಟಿ ಫಸ್ಟ್ ದಂಗೆ ಇದ್ವಲ್ಲ. ನಾನು ಹೇಳೋದು ಸೇವಕ ಸೇವಕಿಯರು ಒಳ್ಳೆಯವರಾಗಿರೋವರೆಗೂ ಮಾತ್ರ ಅರಸ ಅರಸಿಯರು ಒಳ್ಳೆಯವರಾಗಿರ್ಬಾರ್ದು. ಸೇವಕ ಸೇವಕಿಯರು ದಂಗೆ ಎದ್ದಿದ್ದಾರೆ, ನಮ್ಮ ವಿರುದ್ಧ ನಿಂತಿದ್ದಾರೆ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇದೆ. ಆಯ್ತು, ನಿಮ್ಮ ಮುಖ್ಯಸ್ಥರು ಯಾರು, ಬನ್ನಿ ಕೂತ್ಕೊಳ್ಳಿ, ಏನ್ ನಿಮ್ ಪ್ರಾಬ್ಲಮ್ಮು. ಒಬ್ಬ ನಾಯಕನಾದವನು ಅದೇ ಅಲ್ವಾ, ಬಾಯಿ ಮುಚ್ಕೊಂಡು ಯಾರೋ ಒಬ್ಬ ನನ್ನನ್ನು ಹಿಂಬಾಲಿಸ್ತಿದ್ದಾನೆ ಅನ್ನೋವರೆಗೂ ಅಷ್ಟೇ ಅಲ್ಲ ನಾನು ಒಳ್ಳೆ ನಾಯಕ. ನನ್ನ ಪ್ರಜೆಗೆ ಅಥವಾ ನನ್ನ ಹಿಂಬಾಲಕನಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದನ್ನ ಸಾಲ್ವ್ ಮಾಡೋನು ನಿಜವಾದ ನಾಯಕ. ಅಲ್ಲೇನಾಗೋಯ್ತು, ನಾವು ದಂಗೆ ಎದ್ದ ತಕ್ಷಣ ಅರಸ ಅರಸಿಯಲ್ಲಿ ಕೆಲವರು ನೀವು ನೋಡಿರ್ಬೋದು, ಅದೇ ಫಾಲ್ಸ್ ಅಲಿಗೇಷನ್ಸು, ನೇಮ್ ಬ್ಲೇಮಿಂಗ್ ಗೇಮ್ ಎಲ್ಲ ಶುರು ಮಾಡಿಬಿಟ್ರು. ಅಲ್ಲೇ ವ್ಯಕ್ತಿತ್ವದ ಅನಾವರಣ ಆಗ್ತಾ ಹೋಯ್ತು. ಬಟ್ ಇಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಅದು ಪ್ರಸ್ತುತಿ ಪಡಿಸ್ಕೊಳ್ತಾ ಹೋಯ್ತು. ಅಂದರೆ ಯಾವುದೋ ಒಂದು ಹುಡುಗಿ ಅವಳಿಗೆ ನಿದ್ದೆ ಬಂದಿಲ್ಲ ಅಂತ ಹೋಗಿ ಕ್ಯಾಮ್ರಾ ಮುಂದೆ ಏನೋ ಹಾಡಿದಾಳೋ, ಡ್ಯಾನ್ಸ್ ಮಾಡಿದಾಳೋ, ಅವಳು ಇಷ್ಟ. ಅವಳು ರಾರಾಗೂ ಆಡಿರ್ಬೋದು, ರಕ್ಕಮ್ಮಗೂ ಆಡಿರ್ಬೋದು, ಅದು ಅವಳು ಇಷ್ಟ. ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ, ಕಾಮೆಂಟ್ ಮಾಡೋಕ್ಕೆ ನಾವು ಯಾರು ಅಲ್ಲ. ಅದನ್ನ ಮೀರಿ ಹೋಗಿ ನಾವು ಒಂದೊಂದ್ಸತಿ ಅಂತೀವಿ ತಮಾಷೆಗೆ, ನೀವೇನೋ ಮಾಡಿದ್ದು ನಮಗೇನೋ ವಿಯರ್ಡ್ ಅನ್ಸಿದ್ದನ್ನ ತಮಾಷೆಯಾಗಿ ಮಾತಾಡ್ತೀವಿ, ಅಲ್ಲಿಗೆ ಬಿಟ್ಬಿಡ್ತೀವಿ. ನಿಮ್ಮನ್ನು ಹರ್ಟ್ ಮಾಡೋಕ್ಕೆ, ನಿಮ್ಮನ್ನು ಅಪಹಾಸ್ಯ ಮಾಡೋಕ್ಕೆ, ನಿಮ್ಮನ್ನು ಕೇವಲವಾಗಿ ತೋರ್ಸೋಕ್ಕೆ ಮಾಡಿದ್ರೆ ಅದಲ್ಲಿ ಹಾಸ್ಯವಾಗಿ ಉಳಿಯಲ್ಲ, ಅದು ಅಪಹಾಸ್ಯ ಆಗುತ್ತೆ ಅವ್ರಿಗೆಲ್ಲ, ನಿಮಗೆ. ಆಮೇಲೆ ತುಂಬ ಹೀನಾಯವಾದ ಒಂದು ಕೆಟ್ಟ ಉದಾಹರಣೆ ಆಗ್ಬಿಡುತ್ತೆ ಅದು. ಅಂದರೆ ಅವರ ವ್ಯಕ್ತಿತ್ವದ ಮೇಲೆ ಅದೆಲ್ಲೋ ಪರಿಣಾಮ ಬೀಳ್ತಿದೆ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಸಾರಿ ಕೇಳಿ ಎಲ್ರಿಗೂ ಕ್ಲಿಯರ್ ಮಾಡಿಬಿಡ್ಬೇಕಾಗಿತ್ತು, ಮುಂದುವರ್ಸ್ಕೊಂಡು ಹೋಗಬಾರ್ದಾಗಿತ್ತು. ಅದನ್ನು ಮಾಡಿದ್ರು, ಅದಾದ್ಮೇಲೆ ಗೆಜ್ಜೆ ಸೌಂಡ್ ಮಾಡಿದ್ರು, ಅದಕ್ಕೆ ಕನೆಕ್ಟ್ ಮಾಡಿದ್ರು, ಏನೋ ಅಂದರೆ ಅವ್ರ ಕಡೆಯಿಂದ ಇದು ಕಂಟೆಂಟು. ಇಲ್ದ್ರೆ ಮನೆ ಸೈಲೆಂಟ್ ಆಗಿರುತ್ತೆ. ಮನೆ ಸೈಲೆಂಟ್ ಆಗಿರೋಕ್ಕೆ ಬಿಗ್ ಬಾಸೇ ಬಿಡಲ್ಲ. ಬೆಳಗನ ರಾತ್ರಿನ ಟಾಸ್ಕ್ ಕೊಡ್ತಿರ್ತಾರೆ, ಮಾಡಿಸ್ತಿರ್ತಾರೆ. ಅದ್ರ ಮಧ್ಯೆ ನಮಗೆ ಸಣ್ಣ ಸಣ್ಣ ಟೈಮ್ ಸಿಗ್ತಿರುತ್ತೆ. ಆಮೇಲೆ ಅದು 3ನೇ ವಾರ ಮಾಸ್ ಎಲಿಮಿನೇಷನ್ ಇದೆ ಅಂತ ಹೇಳಿದ್ದಾರೆ. ನಮ್ಮ ಟೆನ್ಷನ್ಗಳು, ನಾವು ನಾಮಿನೇಟ್ ಆಗಿರೋರಿಗೆಲ್ಲ ಅವ್ರವ್ರದೇ ಆದ ಟೆನ್ಷನ್ ಇರುತ್ತೆ. ಆಮೇಲೆ ಗೆಜ್ಜೆ ಸೌಂಡ್ ಮಾಡೋದು ರಾತ್ರಿ. ನೀವು ತಮಾಷೆ ಮಾಡಿ, ನೀವು ಇನ್ನೊಬ್ಬರ ನಿದ್ದೆಯನ್ನು ಹಾಳು ಮಾಡ್ತಿದ್ದೀರಾ, ಅದು ಅವ್ರಿಗೆ ಗಮನದಲ್ಲಿ ಇರಬೇಕು. ಮಲ್ಗಿರೋರ್ನ ಗೆಜ್ಜೆ ಸೌಂಡ್ ಮಾಡಿ ಎಪ್ಸಿ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಲೈಟ್ ಆಫ್ ಮಾಡಿದಾಗ ಮಾಡೋ ನಿದ್ದೆ ಅವ್ರು ಹಾಡಾಕ್ದಾಗ ಎಚ್ಚರಿಕೆ ಆಗ್ಬಿಡುತ್ತೆ. ಇಡೀ ದಿವಸ ನಾನು ರಾತ್ರಿ ನಿದ್ದೆ ಮಾಡಿಲ್ಲ, ನಾನು ಮಲ್ಕೊಳ್ಳೋಣ ಬಿಡು ಮಧ್ಯಾಹ್ನ, ಆ ಥರ ಆಸ್ಪದನೇ ಇಲ್ಲ, ಅವಕಾಶನೇ ಇಲ್ಲ. ಅಂಥದ್ರಲ್ಲಿ ಮಲ್ಗಿರೋರ್ನ ಎಬ್ಬಿಸಿ ಅವ್ರಿಗೆ ತಲೆನೋವು ಬರೆಸಿ ಅದೆಲ್ಲ ಮಾಡೋದು ತಮಾಷೆ ಆಗಿ ಉಳಿಯೋಲ್ಲ, ಹಿಂಸೆ ಆಗಿ ಉಳಿಯೋದು. ಅದನ್ನೇನು ಅವ್ರು ಅರ್ಥ ಮಾಡ್ಕೊಳ್ದೆ ವಿಚಿತ್ರವಾಗಿ ವೀಕೆಂಡ್ ಬಂದಾಗ ಉಗಿಸ್ಕೊಂಡು ಆದರೂ ಬುದ್ಧಿ ಬರೆಸ್ಕೊಳ್ದೆ ಇಡೀ ಕರ್ನಾಟಕ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆದರೆ ಅದು ಇವಾಗ ಇನ್ನೂ ಅವ್ರು ಒಳಗಿರೋರಿಗೆ ಗೊತ್ತಾಗಿಲ್ಲ.